ಗೈಸ್ ಇದೆಲ್ಲ ನಾನೇ ಬರ್ತಿರೋದು ಗೈಸ್. ನೋಡಿ ಇಲ್ಲಿ ಹೆಸರು ಸಮೇತ ಹಾಕ್ಸಿದ್ದಾರೆ, ಅಭಿಷೇಕ್ ಕೇಸ್. ನೋಡಿ ಇದ್ರಲ್ಲಿ ನಾನು ಎಲ್ಲಿದ್ದೀನಿ ಗೈಸ್, ಕಮೆಂಟ್ ಆಗಿ. ಮೈ ಮೇಲೆ ಆಡ್ತದ ಓ ಎಲ್ಲ ಟ್ರಂಕು ಇಂಕು ಎಲ್ಲ ಇದಾವೆ ಗೈಸ್. ಅದರಲ್ಲೆಲ್ಲ ತುಂಬ ಫುಲ್ ದುಡ್ಡಿಟ್ಟಾರೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಕಣೋಯ್. ಸೊ ಇಲ್ಲೆಲ್ಲ ಪಾತ್ರೆ ಗಿದ್ರೆ ಎಲ್ಲ ಇದಾವೆ. ಈ ತಗಡೊಳಗಡೆ ಹಾವು ಇತ್ತು ಗೈಸ್, ಹಾವು ಹೋಗ್ಬಿಟ್ಟಿತ್ತು. ನೀರನ್ನೆಲ್ಲ ಫುಲ್ ಕ್ಲೀನಾಗಿ ಬಟ್ಟೆ ಗಿಟ್ಟೆ ತಗೊಂಡು ಇಲ್ಲಿ ನೀರು ಗೀರು ಹಾಕಿ ಒರೆಸ್ತಿದೆ ಗೈಸ್. ಇದನ್ನು ಫುಲ್ ಇದೆಲ್ಲ ನಮ್ಮ ಏರಿಯಾ ಫುಲ್ಲು, ಓಕೆನಾ. ಇಲ್ಲಿ ಒಂದು ಚಿಕ್ಕ ಗುಡಿ ಇದೆ ಗೈಸ್. ಏನೋ ತಿಂತು ಟೀ ರೆಡಿ ಆಗಿದೆ. ಬನ್ನಿ ನಮ್ಮ ಅಜ್ಜಿ ಸೋಸ್ ಕೊಡ್ತಾರೆ ಇವಾಗ. ಕುಡಿದ್ಬಿಟ್ಟು ಹೋಗೋಣ. ಏರಿಯಾ ಫುಲ್ ಕ್ರಿಕೆಟ್ ಆಡ್ತಿದ್ವಿ ಗೈಸ್ ನಾವು. ನಾನು, ನಮ್ಮ ತಮ್ಮವರೆಲ್ಲ, ನಮ್ಮ ತಂಗಿಯವರು. ಇದು ಫುಲ್ ಎಲ್ಲ ಅಡುಗೆ ಮನೆ ಮುಂಚೆ ಸ್ಟಾರ್ಟಿಂಗು. ಓಪನ್ ಏರಿಯಾ ಇದು ಫುಲ್ಲು. ಇಲ್ಲೆಲ್ಲ ಮುಂಚೆ ತಗಡು ಇತ್ತು, ಇವಾಗ ಆ ತಗಡೆಲ್ಲ ತೆಗ್ದಿದ್ದಾರೆ. ನೋಡಿ ಇಲ್ಲೇ ಇದಾವೆ ತಗಡು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಿನ ಕತೆ ಏನು ಅಂದರೆ, ನಾನು ನಮ್ಮ ಊರಲ್ಲಿದ್ದೀನಿ. ನಮ್ಮ ಮನೆ ಹೋಮ್ ಟೂರ್, ಅಂದರೆ ಮಿಡಲ್ ಕ್ಲಾಸ್ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಹೇಗಿರುತ್ತೆ ಮಿಡಲ್ ಕ್ಲಾಸ್ ಮನೆ. ಸೊ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಹೇಗಿದೆ ಏನು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ, ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇದು ಫುಲ್ ನಮ್ಮ ಏರಿಯಾ ಗೈಸ್, ಇದು ಫುಲ್ ನಮ್ಮ ಏರಿಯಾ. ಇದು ನಮ್ಮ ಮನೆ, ಇದೆ ನಮ್ಮ ಮನೆ ಗೈಸ್. ಬನ್ನಿ ಹೋಗೋಣ, ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಸ್ಟಾರ್ಟಿಂಗ್ ಗೈಸ್ ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಬಂದರೆ ದನ ಮನೆ. ಸೊ ನೋಡಿ ಇಲ್ಲಿ ಒಂದು ಹಸು ಇದೆ, ಇದು ಒಂದು ಕರ, ಓಕೆನಾ. ನೆಕ್ಸ್ಟ್ ಇದಕ್ಕೆ ಸೊಪ್ಪು ಎಲ್ಲ ಹುಲ್ಲೆಲ್ಲ ತಂದರೆ ಇದು ಗೈಸ್. ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಒಂದು 7-8 ಹಸುಗಳಿದ್ವು, ಮತ್ತು ಒಂದು ಜೊತೆ ಎತ್ತು ಇದ್ವು. ಸೊ ಇವಾಗೆಲ್ಲ ಇಲ್ಲ. ಮುಂಚೆ ಗೈಸ್ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ, ಓಕೆನಾ. ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಸೊ ಎಲ್ಲರೂ ಒಟ್ಟಿಗೆ ಇದೇ ಮನೇಲೇ ಇದ್ದಿದ್ದು ಗೈಸ್. ತೋರಿಸ್ತೀನಿ ನೋಡಿ, ಎಲ್ಲರೂ ಒಟ್ಟಿಗೆ ಇದೇ ಮನೇಲಿ ಇದ್ದಿದ್ದು ನಾವು. ಸೊ ಕರೆಂಟ್ ಹೋಗಿದ್ದಾವೆ ಗೈಸ್, ಕರೆಂಟ್ ಹೋಗಿದ್ದಾವೆ. ಸೊ ಓಕೆ, ಫೋನಲ್ಲೇ ಹಂಗೆ ಫ್ಲ್ಯಾಶ್ ಆನ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು, ಓಕೆನಾ. ಸೊ ಇವಾಗ ರೀಸೆಂಟಾಗೆ ಎಲ್ಲರೂ ಬೇರೆ ಆಗಿರೋದು. ಈ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ, ನಾವು ಬೇರೆ ಮನೇಲಿದ್ದೀವಿ. ಅಂದರೆ ಇನ್ನೂ ಬೇರೆ ಸ್ವಂತ ಮನೆ ಇಲ್ಲ, ಬೇರೆ ಯಾವುದೋ ಬೇರೆ ಮನೇಲಿದ್ದೀವಿ. ನಮ್ಮ ಇನ್ನೊಬ್ಬರು ಚಿಕ್ಕಪ್ಪರು ಅವ್ರು ಬೇರೆ ಮನೇಲಿದ್ದಾರೆ. ಸೊ ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿ ಈ ಮನೇಲೆ. ಸೊ ಇವಾಗ ಈ ಮನೇಲಿ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ. ಫಸ್ಟು ಇವಾಗ ಈ ಮನೆಯದು ನಿಮಗೆ ಹೋಮ್ ಟೂರ್ ಕೊಡ್ತೀನಿ, ಓಕೆನಾ. ಹೇಗಿದೆ ಏನು ಅಂತ. ಸೊ ಮನೇಲಿ ಯಾರೂ ಇಲ್ಲ ಗೈಸ್, ಎಲ್ಲ ನಮ್ಮ ಚಿಕ್ಕಮ್ಮ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನೊಬ್ಬನೇ ಇವಾಗ ಸದ್ಯಕ್ಕೆ, ಈಗ ನಾನೊಬ್ಬನೇ ಇರೋದು. ಇವಾಗ ಇಲ್ಲಿ ನಿಮಗೆ ಹೋಮ್ ಟೂರ್ ಕೊಡ್ತೀನಿ, ಓಕೆನಾ. ನೆಕ್ಸ್ಟ್ ಆಮೇಲೆ ನಾವಿರೋ ಮನೆಗೆ ಹೋದ್ಮೇಲೆ ಅಲ್ಲಿ ಹೋಮ್ ಟೂರ್ ಕೊಡ್ತೀನಿ, ಅಲ್ಲಿದೆ ಹೇಗಿದೆ ಏನು ಅಂತ, ಓಕೆನಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಇವಾಗ ಇಲ್ಲೇದು ನಿಮಗೆ ತೋರಿಸ್ತೀನಿ, ಓಕೆನಾ. ಲೆಟ್ಸ್ ಗೋ. ರೆಡಿನಾ? ಎಲ್ಲರೂ ರೆಡಿನಾ? ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಫಸ್ಟ್ ಎಂಟ್ರೆನ್ಸ್ ಇದು ಬಾಕ್ಲು, ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಎರಡನೇದು 2, ನೆಕ್ಸ್ಟ್ 3, 4 ಫುಲ್ ಲಾಂಗ್ ಇದೆ ಗೈಸ್. ಫುಲ್ ಉದ್ದ, ತುಂಬ ಉದ್ದ ಇದೆ ಮನೆ. ತೋರಿಸ್ತೀನಿ ನಿಮಗೆ, ಫುಲ್ ಲಾಂಗ್ ಇದೆ. ಸೊ ಇಲ್ಲಿ 4 ಬಾಕ್ಲು ಇದ್ದಾವೆ. ಸೊ ಇದು ಎರಡನೇದು, ಓಕೆನಾ. ಇಲ್ಲಿಂದ ಫಸ್ಟ್ ಬಂದ ತಕ್ಷಣ ಗೈಸ್ ಮುಂಚೆ ಬೇರೆ ಥರ ಇತ್ತು. ಸೊ ಇವಾಗ ಮತ್ತೆ ಎಲ್ಲ ಚೇಂಜಸ್ ಆಗಿದೆ. ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಸೊ ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಇವಾಗ ಬಂದ ತಕ್ಷಣ ಇಲ್ಲೊಂದು ಮಂಚ ಮತ್ತು ಒಂದು ಬೆಡ್ಡು, ಓಕೆ. ಅದಾದಮೇಲೆ ಇಲ್ಲೊಂದು ಚೇರು, ಇಲ್ಲೊಂದು ಬಲ್ಪು, ನೆಕ್ಸ್ಟ್ ಇಲ್ಲೊಂದು ಬೀರು, ನೆಕ್ಸ್ಟ್ ಇಲ್ಲೊಂದು ಟೇಬಲ್ಲು ಮತ್ತು ಬ್ಯಾಗು. ಯಾರ್ದೋ ಗೊತ್ತಿಲ್ಲ. ಸೊ ಇಲ್ಲಿ ಬ್ಯಾಗ್ ತುಂಬ ಎಲ್ಲ ಬುಕ್ಸ್ ಇದ್ದಾವೆ. ನೆಕ್ಸ್ಟ್ ನೋಡಿ, ಇದಾದಮೇಲೆ ಗೈಸ್ ಇಲ್ಲೊಂದು ಏಣಿ. ಇದಾದಮೇಲೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಅಟ್ಟ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಗೈಸ್, ಗೊತ್ತಿರುತ್ತೆ ಅನಿಸುತ್ತೆ. ಹಳ್ಳೀಲಿ ಯಾರು ಇರ್ತಾರೋ, ಹಳ್ಳಿಯಿಂದ ಹೋದವರಿಗೆ ಗೊತ್ತಿರುತ್ತೆ ಅಂತ. ನೋಡಿ ಇದು ಫುಲ್ ನಮ್ಮ ಮನೆ ಅಟ್ಟ. ಇಲ್ಲಿ ಎಲ್ಲ ಫುಲ್ಲು ಎಲ್ಲ ಇದ್ದಾವೆ, ಏನೇನೋ ಜಾಸ್ತಿ ಬೇಡ್ಲಿಲ್ದವು, ಅಥವಾ ಜಾಸ್ತಿ ಬೇಡ್ಲಿಲ್ದವೆ ಇಲ್ಲಿರೋದು. ಬೇಡ್ಲಿಲ್ಲ ಮೀನ್ಸ್ ಅಂದರೆ ಡೈಲಿ ಯೂಸ್ ಏನೋ ಅಲ್ಲ, ಯಾವಾಗಾರ ಬೇಕಾದಾಗ ಮಾತ್ರ ಇಲ್ಲಿ ತಗೊಳೋದು. ಸೊ ಜಾಸ್ತಿ ಇರೋ ಎಕ್ಸ್ಟ್ರಾ ಕೆಳಗಡೆ ಜಾಗ ಇಲ್ದವೆಲ್ಲ ಇಲ್ಲಿ ಇಟ್ಟಿರೋದು. ನೋಡಿ ಮೇಲ್ಗಡೆ ಎಲ್ಲ ತಗಡು, ಓಕೆನಾ. ಅಲ್ಲಿ ಎಲ್ಲ ಟ್ರಂಕು ಇಂಕು ಎಲ್ಲ ಇದ್ದಾವೆ ಗೈಸ್. ಅದರಲ್ಲೆಲ್ಲ ತುಂಬ ಫುಲ್ ದುಡ್ಡಿಟ್ಟಾರೆ. ಏನು ಗೊತ್ತಾ, ಮುಂಚೆ ಇಲ್ಲಿ ಅಲ್ಲೆಲ್ಲ ನಮ್ಮ ತಾತಂದು, ನಮ್ಮ ಅಜ್ಜಿದೆಲ್ಲ ಟ್ರಂಕ್ ಇದೆ. ನಮ್ಮ ತಾತ ಬರ್ತಿದ್ದು, ನಮ್ಮ ತಾತ ಟ್ರಂಕಲ್ಲಿ ದುಡ್ಡಿಟ್ಟಿದ್ದು, ಓಕೆನಾ. ಜಾಸ್ತಿ ದುಡ್ಡಿಟ್ಟಿದ್ದು ನಮ್ಮ ತಾತ ಏನೋ ಆ ಟ್ರಂಕಿಂಗ್ ಕೀನ ಹುಡ್ದಾರಕ್ಕೆ ಹಾಕ್ಕೊಂಡು ಓಡಾಡ್ತಿದ್ದು.
ಎಲ್ಲರೂ ಇಟ್ಬಿಟ್ರೆ ಮತ್ತೆ ಯಾರು ತೊಗೊಂಬಿಟ್ರೆ ಕಷ್ಟ ಅಂತ. ಏನು ದುಡ್ಡು ಬೇಕು ಅಂತ ನಾವು ದುಡ್ಡೆಲ್ಲ ಕೇಳಿದ್ರೆ ಮೇಲೆ ಈ ಅಟ್ಟ ಹತ್ತೋದು ಹೋಗೋದು, ಅಲ್ಲಿ ಹಂಗೆ ಅದ್ರಲ್ಲೊಂದು ನೋಟ್ ಹೇಳ್ಕೊಳೋದು, ಹಂಗೆ ಬರ್ತಾ ಇರೋದು, ಬಂದು ನಮಗೆ ಕೊಡ್ತಾರೆ. ಮತ್ತು ಅದ್ರಾಗೆ ಚೇಂಜ್ ತಗೊಂಬ, ಭಾರಿ ಮಜಾ ಇರ್ತಿತ್ತು ಒಂಥರ. ಸೊ ಇವಾಗ ನಮ್ಮ ತಾತ ಇಲ್ಲ, ಓಕೆನಾ. ಸೊ ಇವಾಗ ಟ್ರಂಕ್ ಎಲ್ಲ ಇವಾಗ ಟ್ರಂಕ್ ಯಾರು ಯೂಸ್ ಮಾಡಲ್ಲ ಜಾಸ್ತಿ, ಬಟ್ ಹಂಗೆ ನಾರ್ಮಲಾಗಿ ಟ್ರಂಕ್ ಇದೆ. ಓಕೆ ಬನ್ನಿ ನೆಕ್ಸ್ಟು ಒಂದು ಬೀರ್ ಆಯಿತಾ. ಈ ಬೀರಲ್ಲೆಲ್ಲ ಬಟ್ಟೆನೇ ಇರೋದು. ಸೊ ಬೀರ್ ತೆಗಿಯೋದು ಬೇಡ ಅಂದ್ಕೊತೀನಿ, ತೆಗೆದ್ರು ನೋಡಿ ಬಟ್ಟೆ. ನಮ್ಮ ಅಮ್ಮವರು ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೀರೆ ಈಗ ಇಟ್ಟಿದ್ದಾರೆ. ಸೊ ಇದು ಬೇಡ. ನೆಕ್ಸ್ಟು ಈ ಕಡೆ ಹಿಂಗೆ ಇಲ್ಲಿ ಬಂದರೆ ದೇವ್ರ ಮನೆ ಗೈಸ್, ದೇವ್ರ ಮನೆ, ಇದು ದೇವ್ರ ಮನೆ ನೋಡಿ. ಇದ್ರದ್ದು ಒಂದು ಸ್ಟೋರಿ ಇದೆ ಗೈಸ್, ದೇವ್ರ ಮನೆ ಗೈಸ್. ಏನಂತ ಅಂದರೆ ನಾವು ಚಿಕ್ಕವರಿದ್ದಾಗ, ಅಂದರೆ ಚಿಕ್ಕವರು ಮೀನ್ಸ್ ಅಂದರೆ ಒಂದು 6th 7th 8th ಈ ಟೈಮಲ್ಲೆಲ್ಲ ಇದ್ದಾಗ ನಾವು ನಾನು ನಮ್ಮ ತಮ್ಮ ಮತ್ತು ನಮ್ಮ ತಮ್ಮರಿಬ್ಬರು, ನಮ್ಮ ತಂಗಿ ಒಬ್ಳು, ಅಂದರೆ ನಾನು ನಮ್ಮ ತಮ್ಮ ಅಷ್ಟೇ, ನಮ್ಮ ಚಿಕ್ಕಮ್ಮ ಮಕ್ಕಳು, ನಮ್ಮ ತಂಗಿ, ನಮ್ಮ ತಮ್ಮ ಅವರು. ಓಕೆ 4 ಜನ ಇರ್ತಿದ್ವಿ, ಎಲ್ಲ ಒಂದೇ ಮನೇಲಿ ಇರ್ತಿದ್ವಲ್ಲ. ಸೊ ಏನಂತ ಅಂದರೆ ಸ್ಕೂಲಿಗೆ ಹೋಗ್ಬೇಕಾಯ್ತಲ್ಲ, ನಾವು ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಸೊ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನಂತ ಅಂದರೆ ಯಾವ ಥರ ಅಂದರೆ ಡೈಲಿ ಏನಂದರೆ ಪೂಜೆ ಮಾಡಿ ಹೋಗ್ತಾ ಇರಬೇಕು. ಅಂದರೆ ನಾವು ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿ ಹೋಗ್ಬೇಕಾಯಿತು ಮನೇಲಿ, ದೇವ್ರ ಮನೆ. ಸೊ ಒಬ್ಬರು ಕಸ ಹೊಡಿಬೇಕಾಯಿತು, ನೆಲ ಒರೆಸ್ಬೇಕಾಯಿತು, ಅದಾದಮೇಲೆ ಪೂಜೆ ಮಾಡಿ ಆಮೇಲೆ ಹೋಗ್ಬೇಕಾಯಿತು. ಸೊ ನಾವು 4 ಜನನೂ ಮಾಡಬೇಕಾಯಿತು. ಸೊ ಅದನ್ನು ನಾವು ಯಾವ ಥರ ಡಿವೈಡ್ ಮಾಡ್ಕೊಂಬಿಟ್ಟಿದ್ವಿ ಅಂತಂದರೆ, ಸೊ ಇಲ್ಲ ನಮ್ಮ ಅಮ್ಮರು ಯಾರೋ ಡಿವೈಡ್ ಮಾಡಿಕೊಟ್ಟಿದ್ರು. ಹೆಂಗೆ ಅಂತಂದರೆ, ಒಂದು ದಿನ ನೀನು ಕಸ ಹೊಡಿಬೇಕು, ಒಂದು ದಿನ ನೀನು ನೆಲ ಒರೆಸ್ಬೇಕು, ಒಂದು ದಿನ ನೀನು ಪೂಜೆ ಮಾಡಬೇಕು ವಾರದಾಗೆ. ಈ ಥರ ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಒಂದೊಂದು ದಿವಸ ಮಾಡಲಿಲ್ದಾಗ ಎಲ್ಲ ಜಗಳ, ಬರೀ ಇಲ್ಲ ಇದು ನಾಳೆ ನಿಂದು, ನಾಡಿದ್ದು ನಮ್ದು, ಇವತ್ತು ಇದಾಯ್ತಾ ಕೆಲಸ, ಕಸ ಹೊಡಿಯೋದು ಇಲ್ಲ ನೆಲ ಒರೆಸೋದು, ಪೂಜೆ ಮಾಡೋದಾಯ್ತಾ, ಹಬ್ಬ ನಮ್ದಾಯ್ತು, ಈಗ ಮತ್ತೆ ಇನ್ನೊಂದು 3 ದಿನ ಬರಲ್ಲ, ಇನ್ನೊಂದು 2 ದಿನ ಬರಲ್ಲ. ಸೊ ಈ ಥರ ಮಜಾ ಕ್ರೇಜಿಯಾಗಿರೋದು ಮಾತ್ರ. ಅವಾಗ ಚಿಕ್ಕವರಿದ್ದಾಗ ನಮ್ಮ ಮಾಡಿಲ್ಲ ಅಂದರೆ ಹೊಡೆಯೋರು. ಡ್ರಿಪ್ ವೈರ್ ತಗೊಂಡು ತೋರಿಸ್ತೀನಿ, ಡ್ರಿಪ್ ವೈರ್ ಎಲ್ಲಿದೆ ಏನೋ ಗೊತ್ತಿಲ್ಲ, ತೋರಿಸ್ತೀನಿ. ಅಂದರೆ ಒಳ್ಳೆ ಮಜಾ ಇರ್ತಿತ್ತು, ಚೆನ್ನಾಗಿತ್ತು ಅವಾಗೆಲ್ಲ. ನೆಕ್ಸ್ಟು ಬನ್ನಿ ಲೆಟ್ಸ್ ಗೋ. ನೆಕ್ಸ್ಟ್ ಇಲ್ಲೊಂದು ಟಿ ವಿ ಗೈಸ್, ಇದು ನೋಡಿ ಒಂದು ಫೋಟೋ ಐತೆ, ಅದು ಎಲ್ಲ ಧೂಳಾಗೈತೆ. ಇಲ್ಲಿ ಜೋಗ್ ಫಾಲ್ಸಿಗೆ ಹೋಗಿದ್ದವಾಗ ಅದು ಡೇಟ್ ಸಮೇತ ಐತೆ ನೋಡಿ, 8/8/2016 ನೋಡಿ. ಇದರಲ್ಲಿ ನಾನು ಎಲ್ಲಿದ್ದೀನಿ ಗೈಸ್ ಕಮೆಂಟಾಗಿ, ಇಲ್ಲಿದ್ದೀನಿ ನೋಡಿ. ನಾನೇ ಹೇಳ್ಬಿಡ್ತೀನಿ ನೋಡಿ ಫೋಟೋದಲ್ಲಿ. ಇಲ್ಲಿಂದ ಬಂದುಬಿಡ್ತೀನಿ ಸ್ಟಾರ್ಟಿಂಗು. ಇದು ನಮ್ಮ ತಾತ, ಅಲ್ಲ ಸಾರಿ, ಇವು ನಮ್ಮ ತಮ್ಮ, ಇದು ನಮ್ಮ ತಾತ, ಇದು ನಾನು, ಇದು ನನ್ನ ಇನ್ನೊಂದು ತಮ್ಮ, ನೆಕ್ಸ್ಟ್ ಇವಳು ನಮ್ಮ ತಂಗಿ, ಇವನು ನಮ್ಮ ಮಾಮ, ಅಂದರೆ ಇದು ನಮ್ಮ ಅತ್ತೆ ಮಗಳು, ಅಂದರೆ ನಮ್ಮ ಅಪ್ಪಾಜಿ ತಂಗಿ, ಇದು ಅವ್ರ ಮಗ, ಇವನು ನಮ್ಮ ಮಾಮ, ಅವ್ರ ಮಗಳು ಇವಳು ನಮ್ಮ ಅತ್ತೆ ಮಗಳು. ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ, ಇದು ಅಂದರೆ ಇವ್ನು ನವೀನ, ಇವ್ನು ನಮ್ಮ ತಮ್ಮ, ನಮ್ಮ ತಂಗಿ ಇದ್ರಲ್ಲ, ಇವರಮ್ಮ, ಇದು ನಮ್ಮ ಚಿಕ್ಕಮ್ಮ. ನೆಕ್ಸ್ಟ್ ಇದು ನಮ್ಮಮ್ಮ, ನಮ್ಮಪ್ಪ, ಇವರು ಅವಾಗ ಹೆಂಗೆ ಗಾಡೀಲಿ ಹೋಗಿದ್ವಲ್ಲ ಅವ್ರ ಡ್ರೈವರ್ ಇವರು. ನೆಕ್ಸ್ಟು ಗಣೇಶ ಇಟ್ಟಾರೆ, ಟಿ ವಿ ಆಯಿತಾ. ಇದಾದಮೇಲೆ ಸ್ವಿಚ್. ನೆಕ್ಸ್ಟ್ ಇಲ್ಲೊಂದು ಸೋಫಾ ಥರ, ಇದೊಂದು ಕಾಟ್ ಇದೆ, ಇಲ್ಲೊಂದು ಬೆಡ್ಡು. ಅದಾದಮೇಲೆ ದೇವರು, ಇಲ್ಲಿ ಬಸ್ವನ, ಇದು ಬಸ್ಸು ಅನ್ನೋ ಫೋಟೋ ಗೈಸ್. ಇದು ಫೋಟೋ ನೋಡ್ಕೊಂಡಿರಿ, ಇದ್ರದ್ದೊಂದು ಸ್ಟೋರಿ ಇದೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲೊಂದು ಫೋಟೋ, ಅದಾದಮೇಲೆ ಇದು ನೆಕ್ಸ್ಟ್ ಬಾಕ್ಲು, ಅದು ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ಇದು ನಮ್ಮ ತಂಗಿ, ಅವ್ರದ್ದೇನೋ ಬರ್ಡೇ ಅವ್ರ ಫ್ರೆಂಡ್ ಫೋಟೋ ಕೊಟ್ಟಿರೋದು, ಇದು ನಮ್ಮ ತಂಗಿ ಅವ್ರ ಫ್ರೆಂಡು ಫೋಟೋ. ನೆಕ್ಸ್ಟ್ ಅದಾದಮೇಲೆ ಇದು ನಮ್ಮ ತಾತ ಗೈಸ್, ನಮ್ಮ ತಾತ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ. ಇದು ನಮ್ಮ ಅಜ್ಜಿ, ಅಂದರೆ ನಮ್ಮ ತಾತನ ಅಮ್ಮ. ಇದು ನಾವು ನೋಡಿದ್ವಿ ಗೈಸ್, ನಾವು ಚಿಕ್ಕವರಿದ್ದಾಗ ನಾವೆಲ್ಲ ಸ್ಕೂಲಿಗೆ ಹೋಗೋ ಟೈಮ್ನಾಗೆಲ್ಲ ನಮ್ಮ ಅಜ್ಜಿ ಇದ್ದರು. ಇಲ್ಲೊಂದು ಮಂಚ ಹಾಕಿರೋರು. ಆ ಮಂಚ ಇವಾಗ ಮುರಿದೋಗಿದೆ ಗೈಸ್. ಅದು ಇಲ್ಲೊಂದು ಮರದ ಮಂಚ ಇರ್ತಿತ್ತು. ನಮ್ಮ ಅಜ್ಜಿ ಇದೇ ಪ್ಲೇಸಲ್ಲಿ ಗೈಸ್, ಇದೇ ಪ್ಲೇಸಲ್ಲಿ ಮಂಚ ಹಾಕಿರೋ ನಮ್ಮ ಅಜ್ಜಿ ಇಲ್ಲೇ ಇರ್ತಿತ್ತು, ಓಕೆನಾ. ಇವರು ನಮ್ಮ ಅಜ್ಜಿ ಇದ್ದಾರಲ್ಲ, ಅಂದರೆ ನಮ್ಮ ತಾತನ ಹೆಂಡತಿ ನಮ್ಮ ಅಜ್ಜಿ, ಅವರ ಅಪ್ಪ ಅಮ್ಮ ಇವರು. ನೆಕ್ಸ್ಟು ನೋಡಿ ಗೈಸ್, ಇಲ್ಲೊಂದು ಫ್ರೇಮ್ ತೋರಿಸ್ತೀನಿ ನೋಡಿ ಗೈಸ್. ಇದೆಲ್ಲ ನಾನೇ ಬರೆದಿರೋದು ಗೈಸ್ ನೋಡಿ, ಇಲ್ಲಿ ಹೆಸರು ಸಮೇತ ಹಾಕ್ಸಿದ್ದಾರೆ, ಅಭಿಷೇಕ್ ಎಸ್ ಬಿಲ್ಡಿಂಗ್, ನಮ್ಮೂರು ಬಿಲ್ಡಿಂಗ್ ನೋಡೋಲ್ಲ. ಸೊ ನನ್ನ ಹೆಸರು ಹಾಕ್ಸಿ ಫೋಟೋಗಳು ನಾನು ಯಾವಾಗ ಅಂತ ಅಂದರೆ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗೆಲ್ಲ ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೆ. ಅಂದರೆ ನಾರ್ಮಲಾಗಿ ಡ್ರಾಯಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದೆ. ಸೊ ಅವಾಗಲೇ ಇಲ್ಲಿ ಫೋಟೋ ತೋರಿಸಿದ್ನಲ್ಲ ನೋಡಿ, ಇದನ್ನು ನೋಡ್ಕೊಂಡು ಇಲ್ಲಿ ನಾನು ಮಾಡಿರೋದು, ನಾನೇ ಬರೆದು ನಾನೇ ಪೇಂಟ್ ಮಾಡಿರೋದು. ಅವಾಗ ಹೇಗಿದೆ ಗೈಸ್ ಕಮೆಂಟ್ ಹಾಕಿ. ನೆಕ್ಸ್ಟ್ ಇವೆಲ್ಲ ನಾನೇ ಬರ್ತಿರೋದು, ಆಂಜನೇಯ, ದೇವ್ರ ಫೋಟೋ. ಅವಾಗೆಲ್ಲ ನನಗೆ ಹುಚ್ಚು ಒಂಥರ ಡ್ರಾಯಿಂಗ್ ಮಾಡೋದು, ಅಂದರೆ ಜಾಸ್ತಿ ಯಾವುದಂದರೆ ದೇವ್ರ ಫೋಟೋ ನೋಡ್ಕೊಳೋದು, ಡ್ರಾಯಿಂಗ್ ಮಾಡೋದು, ಈ ಥರ ಜಾಸ್ತಿ ಮಾಡ್ತಾಯಿದ್ದೆ ಗೈಸ್ ನೋಡಿ. ಎಲ್ಲ ಇಲ್ಲಿರೋದಷ್ಟು ದೇವ್ರುಗಳೆಲ್ಲ ಆಂಜನೇಯ, ಲಕ್ಷ್ಮೀ, ಗಣೇಶ, ಸರಸ್ವತಿ, ಮತ್ತು ನೋಡಿ ರಾಘವೇಂದ್ರ, ಆಂಜನೇಯ ಎಲ್ಲ, ಕೃಷ್ಣ, ಶಿವ, ಪಾರ್ವತಿ, ಗಣೇಶ, ಮತ್ತು ಇವೆಲ್ಲ ಬಿಡಿ,
ಎಲ್ಲ ಓಕೆ. ಇಷ್ಟು ಇನ್ನೂ ತುಂಬ ಇದ್ದಾವೆ. ಅದ್ರಾಗೆ ಮೇನು ಸ್ವಲ್ಪ ಚೆನ್ನಾಗಿರೋನ ಇಲ್ಲಿ ಫ್ರೇಮ್ ಮಾಡಿಸಿ ನಮ್ಮವರು ಒಂದು ಫ್ರೇಮ್ ಥರ ಮಾಡಿಸಿ ಇಟ್ಟಿದ್ದಾರೆ. ನಾನು ಡ್ರಾಯಿಂಗ್ ಏನು ಮಾಡಿದ್ನಲ್ಲ ಗೈಸ್, ನಾನು ಏನು ಡ್ರಾಯಿಂಗ್ ಮಾಡ್ತಾ ಇದ್ದೆ ಅದೆಲ್ಲದಕ್ಕೂ ಅವತ್ತಿನ ಡೇಟ್ ಆಗ್ತಿರ್ತಿದ್ದೆ. ಅವ್ನು ಯಾವಾಗ ಡ್ರಾಯಿಂಗ್ ಮಾಡ್ತಿರ್ತೆ ಅವಾಗೆಲ್ಲ ಡೇಟ್ ಆಗ್ತಿದ್ದೆ. ಇವಾಗ ನೋಡಿ ಇಲ್ಲೇ ಇದು ನೋಡಿ, ಇವಾಗ ಇದೊಂದು ಆಂಜನೇಯ ಬರ್ದೀನಿ. ಇದು ಡೇಟ್ ಹಾಕಿ ನೋಡಿ ಯಾವಾಗ ಅಂತ, 11/10/2012. ಇವಾಗ 2026 2012 ಬರ್ದಿರೋದು ಇದು. ಎಲ್ಲದಕ್ಕೂ ಅಷ್ಟೇ, ಎಲ್ಲದಕ್ಕೂ ಹಾಕಿ ನೋಡಿ, ಎಲ್ಲ 2012. ನಾನು ಅವಾಗ ಎಷ್ಟನೇ ಕ್ಲಾಸ್ ಇದ್ನಪ್ಪ, ಒಂದು 5-6 ಇರ್ತೀನಿ ನಾನು. ಇನ್ನೂ ಕಮ್ಮಿ ಅನಿಸುತ್ತೆ, ಗೊತ್ತಿಲ್ಲ. ಓಕೆ ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲೊಂದು ಬಾಗ್ಲದ್ದು ಹಾಕಿದ ತಕ್ಷಣ ಇಲ್ಲಿ ಇದೆಲ್ಲ ರೇಷನ್ ಅಂದರೆ ಅಕ್ಕಿ ಗೈಸ್, ಅಕ್ಕಿ, ರೈಸು, ಜೋಳ, ಮನೆ ಊಟಕ್ಕೆ ಎಲ್ಲ ನಾವು ಮನೆ ಊಟನೇ ಅಂದರೆ ನಾವು ಭತ್ತ ಬೆಳಿತೀವಿ, ಓಕೆನಾ. ಸೊ ಅದು ರೈಸ್ ನಾವು ಬೇರೆ ಸೊಸೈಟಿ ಅದೆಲ್ಲ ಊಟ ಮಾಡಲ್ಲ. ನಾವು ಏನು ಬೆಳಿತೀವಲ್ಲ ಅದೇ ರೈಸೇ ನಾವು ಊಟ ಮಾಡೋದು. ಸೊ ಅವನ್ನೆಲ್ಲ ನಾವು ಮನೆಗೆ ಅಂತ ಇಷ್ಟು ಅಂತ ಇಟ್ಕೊಂಡಿರ್ತೀವಿ. ಅದು ಇಲ್ಲೇರೋ ಬರ್ತಾರೆ ಹೊಸ ಅಕ್ಕಿ. ಸೊ ಈ ಥರ ಇವೆಲ್ಲ ಇಟ್ಟಿರೋದು ಈ ರೈಸ್. ನೆಕ್ಸ್ಟ್ ಇಲ್ಲೊಂದು ಸೋಫಾ ಇದೆ. ಇಲ್ಲಿ ಬಂದರೆ ಇವಾಗ ಇಲ್ಲಿ ಅಡುಗೆ ಮನೆ ಗೈಸ್. ಇದು ನೋಡಿ, ಕರೆಂಟ್ ಇಲ್ಲ ಗೈಸ್. ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಇದು ಕರೆಂಟ್ ಇಲ್ಲ, ಅದು ಇದ್ರದ್ದು ಅನಿಸುತ್ತೆ, ಚಾರ್ಜರ್ ಬಲ್ಪ್ ಅದು, ಓಕೆನಾ. ಇದು ನಮ್ಮ ಅಡುಗೆ ಮನೆ ಗೈಸ್. ಇದು ಹಿತ್ತಾಳಿದು, ಓಕೆನಾ. ನೀರು ಇದರಲ್ಲಿ ಇದು ಹಿತ್ತಾಳಿದು ನೋಡ್ಕೊಳ್ಳಿ. ಇದು ಹಿತ್ತಾಳಿದು, ಇದು ಕೊಳಗ ಸ್ಟೀಲಿದು. ಫುಲ್ ಬಿಸಿಲುಗಾಲದಲ್ಲೂ ಇದರಲ್ಲಿ ನೀರು ಫುಲ್ ಕೋಲ್ಡಾಗೇ ಇರುತ್ತೆ, ಬಿಸಿನೇ ಆಗಲ್ಲ ಗೈಸ್. ಇದ್ರಾಗೆ ಎಷ್ಟೇ ಬಿಸಿಲು ನೋಡಿ, ಇಲ್ಲಿ ವೈಟ್ ಇದನ್ನು ಹಾಕ್ಸಿದ್ರೆ ಸ್ವಲ್ಪ ಬೆಳಕು ಬೀಳಿ ಅಂತ. ಇದರಿಂದ ಎಷ್ಟೊಂದು ತುಂಬ ಬಿಸಿಲು ಬೀಳುತ್ತೆ. ಎಷ್ಟೇ ಬಿದ್ದರೂ ಇದರಲ್ಲಿ ನೀರು ತಣ್ಣಗೆ ಇರುತ್ತೆ, ಕೂಲಾಗಿ ಚೆನ್ನಾಗಿ. ಈ ಥರ ಹಿತ್ತಾಳಿದು ಇದರಲ್ಲೇ ಜಾಸ್ತಿ ನಾವು ಕುಡಿಯೋದು. ನಾವು ನಲ್ಲಿ ನೀರೇ ಕುಡಿಯೋದು ಗೈಸ್, ಫಿಲ್ಟರ್ ನೀರೆಲ್ಲ ಕುಡಿಯೋಲ್ಲ ಊರಲ್ಲಿ. ಫಿಲ್ಟರ್ ಆದರೂ ರೇರ್ ಯಾವಾಗಲೂ, ನಾರ್ಮಲಾಗಿ ನಾವು ನಲ್ಲಿ ನೀರೇ ಕುಡಿಯೋದು, ಓಕೆ. ನೆಕ್ಸ್ಟ್ ಇಲ್ಲೆಲ್ಲ ಪಾತ್ರೆ ಗೀತ್ರೆ, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಕಣೋಯ್. ಸೊ ಇಲ್ಲೆಲ್ಲ ಪಾತ್ರೆ ಗೀತ್ರೆ ಎಲ್ಲ ಇದ್ದಾವೆ, ಓಕೆ. ನೋಡಿದರೆ ಇಲ್ಲೊಂದು ಫ್ಯಾನು. ನೆಕ್ಸ್ಟ್ ಬನ್ನಿ, ಅದಾದಮೇಲೆ ನೆಕ್ಸ್ಟ್ ಇದು ಬಾಗಿಲು. ನೆಕ್ಸ್ಟ್ ಇಲ್ಲೊಂದು ಫ್ರಿಜ್ ಇದೆ ಗೈಸ್. ಫ್ರಿಜ್ ನೋಡಿ ಎಷ್ಟು ಉದ್ದ ಇದೆ. ಒಂದು ಫ್ರಿಜ್ ಇಟ್ಟಿದ್ದಾರೆ ನಮ್ಮ ಮನೆಗೆ, ನಮ್ಮ ಚಿಕ್ಕಮ್ಮವರು. ಸೊ ಫ್ರಿಜ್ಜಲ್ಲಿ ಐಟಮ್ಸ್ ಏನೇನೋ ಇದ್ದಾವೆ. ತಿನ್ನೋಕ್ಕೆ ಏನಾದರೂ ಇದೆನಾ ತಿನ್ನೋದಕ್ಕೆ? ಸೊ ಏನು ಬೇಡ, ಎಲ್ಲ ಅಲ್ಲೆಲ್ಲೇ ಇರಲಿ, ಓಕೆ. ನೆಕ್ಸ್ಟ್ ಈ ಬಾಗಿಲು ದಾಟಿದ ತಕ್ಷಣ ಇಲ್ಲೊಂದು ಮಿರರ್ ಇದೆ ಗೈಸ್. ಮಿರರಲ್ಲಿ ನೋಡ್ಕೊತೀನಿ, ಚೆನ್ನಾಗಿ ಕಾಣಿಸ್ತೀನಲ್ಲ. ನೆಕ್ಸ್ಟು ಇದು ಡ್ರಮ್ಮು ಗೈಸ್. ಯಾರಿಗೆ ಗೊತ್ತಿಲ್ಲ ನೋಡಿ ಹೇಳ್ತೀನಿ, ಇದು ಡ್ರಮ್ಮು. ಇದರಲ್ಲಿ ನೀರು ತುಂಬಿಸ್ಬೋದು ಗೈಸ್. ನೀರು ಏನಕ್ಕಾರು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಇನ್ನೂ ಒಂದು ರೂಮ್ ಇದೆ. ಇಲ್ಲೊಂದು ರೂಮು, ಕಾಟ್ ಇದೆ, ಬೆಡ್ ಇದೆ, ಎಲ್ಲ ಬಟ್ಟೆ ಚೀಲದಲ್ಲೆಲ್ಲ ಬಟ್ಟೆ ಇದೆ. ಇಲ್ಲೊಂದು ಫ್ಯಾನ್ ಇದೆ. ನೆಕ್ಸ್ಟ್ ಇಲ್ಲೊಂದು ಮಿರರ್ ಇದೆ. ಲೈಟ್ರ್ ಆನ್ ಆಗ್ತೀನಿ ವಯಸ್ಸು ನೋಡಿ. ಮುಂಚೆ ನಾನು ಸ್ಟಾರ್ಟಿಂಗು ಅವಾಗೆಲ್ಲ ಈ ಮಿರರಲ್ಲಿ ನೋಡಿ, ಈ ಮಿರರ್ ನೋಡ್ಕೊಳ್ಳಿ ಕ್ಲೀನಾಗೆ, ಓಕೆನಾ. ಈ ಮಿರರಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ನನ್ನ ಹತ್ರ ಅವಾಗ ಆ್ಯಂಡ್ರಾಯ್ಡ್ ಫೋನ್ ಇತ್ತು, ಓಕೆನಾ. ಸೊ ಅವಾಗ ಇದರಲ್ಲಿ ಈ ಮಿರರ್ನೆಲ್ಲ ಫುಲ್ ಕ್ಲೀನಾಗಿ ಬಟ್ಟೆ ತಗೊಂಡು ಇಲ್ಲಿ ನೀರು ಹಾಕಿ ಒರೆಸ್ತಿದ್ದೆ ಗೈಸ್. ಇದನ್ನು ಫುಲ್ಲು ನೀರು ಹಾಕಿ ಒರೆಸ್ಬಿಡ್ತಿದ್ದೆ. ಮಿರರ್ ಕ್ಲೀನಾಗಿ ಪಳ ಹೊಳಿತಿರ್ಬೇಕಾಯ್ತು. ಅದಾದಮೇಲೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಹಿಡ್ಕೊಂಡು ವೀಡಿಯೋಸ್ ಮಾಡ್ತಿದ್ದೆ ನಾನು. ಇದು ಅಂದರೆ ಹಿಂಗೆ ಕ್ಯಾಮ್ರಾ ಪೇಂಟಿಂಗ್ ಹಿಡ್ಕೊಂಡು ಬ್ಯಾಕ್ ಸೈಡಿಂದ. ಸೊ ಇಲ್ಲಿ ನಾನು ಕಾಣ್ತಿರ್ಬೇಕಾಯ್ತು, ಆ ಥರ ವೀಡಿಯೋಸ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ. ಅವೆಲ್ಲ ನನ್ನ ಇನ್ಸ್ಟಾ ಪ್ರೊಫೈಲಲ್ಲಿ ಇನ್ನೂ ಇದ್ದಾವೆ, ಹಳೆ ಕೆಳಗಡೆ. ನೀವು ಕೆಳಗಡೆ ಹೋದ್ರಿ ಅಂತ ಅಂದರೆ ಫುಲ್ ಡೌನಲ್ಲಿ ಅವು ಇದ್ದಾವೆ, ಓಕೆನಾ. ಇದು ಅದಾದ ತಕ್ಷಣ ಇಲ್ಲೆಲ್ಲ ಅಷ್ಟೇ ಲೈಟ್ ಆನ್ ಮಾಡಿ ಹೋಗೋಣ. ನೆಕ್ಸ್ಟ್ ಇದು ಆದ ತಕ್ಷಣ ನೆಕ್ಸ್ಟ್ ಮುಗಿತಾವೆ. ಇಲ್ಲಿಂದ ನೋಡಿ, ಇದು ಫುಲ್ ಒಂಥರ ಹೇಗಿದೆ, ಫುಲ್ ಇದು ಓಪನ್ ಏರಿಯಾ ನಮ್ಮದು. ಓಪನ್ ಏರಿಯಾ ಫುಲ್ಲು. ಇಲ್ಲಿ ನೋಡಿ, ಇಲ್ಲೆಲ್ಲ ನೀರುಗಳು ತುಂಬಿಸಿದ್ದೀವಿ, ನೀರುಗಳು ಬಕೆಟಲ್ಲಿ. ಇಲ್ಲೆಲ್ಲ ನೆಕ್ಸ್ಟು ಏನಪ್ಪಾಜಿ, ಲೈಟ್ ಕರೆಂಟ್ ಹೋಗಿದ್ವು, ಆನ್ ಮಾಡಿದ್ದೆ, ವೀಡಿಯೋ ಮಾಡ್ತಾಯಿದ್ದೆ. ಚಿಕ್ಕಪ್ಪ ಬಂದು ಏನು ಕೊಡೋಕೆ ಹೋಗಿದ್ದೆ.
ಎಷ್ಟು ಗೊತ್ತಾ, ಹಲಸಿನ ಕೊಯ್ದಿದ್ವಿ. ಹಲಸಿನ ಅಲ್ಲಿ ಆ ಮನೇಲಿ ನಾವು ಕೊಯ್ದು ಅದು ತಗೊಂಬಂದು ಇಲ್ಲಿ ನಮ್ಮ ಚಿಕ್ಕಪ್ಪವ್ರು ಇದ್ರು ಅಂತ ತಿನ್ನಲಿ ಅಂತ ಕೊಟ್ಟರೆ, ಇವ್ರು ತಗೊಂಬಂದು ತಿಂದಿಲ್ಲ, ಎಲ್ಲ ಅಕ್ಕಪಕ್ಕ ಮನೆ ಎಲ್ರಿಗೂ ಹಂಚಿದ್ದಾರೆ. ಬರೀ ಹೀಗೆ ಬರೀ ಹಂಚೋದೆ, ಏನು ಕೊಟ್ಟರು ಅಕ್ಕಪಕ್ಕ ಅವರು ಇವರಿಗೆಲ್ಲ ಹಂಚ್ಬಿಡೋದೆ ಇವ್ರದ್ದು. ಇಷ್ಟೇ ಕತೆ. ಹಿಂಗೆ ನೋಡಿ ಗೈಸ್, ಇಲ್ಲಿ ಯಾವುದ್ಯಾವುದೋ ಗಿಡಗಳನ್ನೆಲ್ಲ ಸಾಕವ್ರೆ, ಗಿಡ ಇದ್ದಾವೆ. ಇದು ಹೂವಿನ ಗಿಡ. ಇದು ನೋಡಿ ಗೈಸ್ ಎಷ್ಟು ದವ ಇದೆ ಹೂವಿಂದು. ಬಟ್ಟೆ ಒಣಗಾಕಿದ ಪೈಪು ಇವೆಲ್ಲ ಹಳೆಯವು ಗೈಸ್, ಅವಾಗಿನ ನಮ್ಮ ಮನೆವು ಇವೆಲ್ಲ ಅವಾಗಿಂದು. ನಮ್ಮದು ಇವಾಗ ತಗಡಾಕಿರೋದು, ಅವಾಗ ಹಂಚಿನ ಮನೆ ಇರ್ತದೆ, ಹಂಚಿತ್ತಿಲ್ಲ. ಹಂಚಿ ಇವಾಗ ತೆಗೆದ್ಬಿಟ್ಟು ತಗಡಾಕಿರೋದು ಹಂಚಿನ ಮೇಲೆ. ಅವಾಗೆಲ್ಲ ಸಪೋರ್ಟಿಗೆ ಇದನ್ನೆಲ್ಲ ಇಟ್ಟಿರೋದು, ಅದು ಮೆಟೀರಿಯಲ್ ಅವು ಇದ್ವಲ್ಲ ಅವನ್ನೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ ಮರದ್ದು. ಅದು ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಇಲ್ಲಿ ಬಂದರೆ ಗೈಸ್, ನೆಕ್ಸ್ಟು ಇಲ್ಲಿ ಫುಲ್ ಇದು ನೋಡಿ, ಇದೆಲ್ಲ ಆಲ್ರೆಡಿ ಬೀಳಂಗಿದೆ ಆಲ್ರೆಡಿ ಇಲ್ಲೆಲ್ಲ ಫುಲ್ಲು. ಅದಕ್ಕೆ ಈ ಡಬ್ಬೆಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ತಗಡು ಇಲ್ಲೆಲ್ಲ ಬಟ್ಟೆಗಳಿದಾವೆ. ಮುಂಚೆ ನಮ್ಮ ಬಟ್ಟೆಗಳು ಅಷ್ಟು ಇಲ್ಲೆಲ್ಲ ಹಾಕ್ಬಿಡ್ತಿದ್ವಿ, ಫುಲ್ಲಷ್ಟು ನಮ್ಮ ಬಟ್ಟೆಗಳೇ ಇರ್ತಿದ್ವು ಇಲ್ಲಿ ಫುಲ್. ನೆಕ್ಸ್ಟು ಅಲ್ಲಿ ಮುಂದೆ ಹೋದರೆ ಅಲ್ಲೊಂದು 2-3 ಸೈಕಲ್ ಇದ್ದಾವೆ, ಎಲ್ಲ ನಾವು ಓಡಿಸ್ತಾ ಇದ್ವಿ ಅವಾಗ. ಬೈಸ್ ಓಕೆ. ನೆಕ್ಸ್ಟು ಇದಾದಮೇಲೆ ಇಲ್ಲಿ ವಾಶ್ರೂಮ್ಸ್ ಇದ್ದಾವೆ ನೋಡಿ. ಇಲ್ಲಿ ಸ್ನಾನ ಮಾಡೋದು, ಇದು ನೋಡಿ ಡೋರು ಒಡೆದೋಗೈತೆ. ನೆಕ್ಸ್ಟ್ ಇದು ವಾಶ್ರೂಮ್, ಇದು ನೋಡಿ ಇದು ಒಡೆದೋಗೈತೆ. ಎಲ್ಲ ಒಡೆದೋಗಿರೋವೆಲ್ಲ ಪ್ಯಾಚಸ್ ಮಾಡಿ ಎಲ್ಲ ಏನೇನೋ ಆಲ್ಟ್ರೇಷನ್ ಮಾಡಿದ್ವಿ ನೋಡಿ. ನೆಕ್ಸ್ಟ್ ಇದು ನಾವು ಮತ್ತು ನೀರು, ನಾವು ಹೀಟ್ರೆಲ್ಲ ಹಾಕ್ಕೊಂಡು ಸೋಲಾರ್ ಇದನ್ನೆಲ್ಲ ಮಾಡಲ್ಲ ಗೈಸ್. ನಾವು ಹೀಟ್ರ್ ನೋಡಿ, ನಾವು ಹೀಟ್ರೆಲ್ಲ ಮಾಡಲ್ಲ ನಾವು ಗೈಸ್. ನಾವು ಸ್ನಾನ ಎಲ್ಲ ಹೀಟ್ರ್ ನೀರಲ್ಲಿ ಅಥವಾ ಆ ನೀರಲ್ಲೆಲ್ಲ ಮಾಡಲ್ಲ ನಾವು. ಒಲೆ ಕಾದವೆ ನೀರು ಒಲೆ ಇಟ್ಟು ಮಾಡ್ತೀವಿ, ನಮ್ದೆಲ್ಲ ಆಗೈತೆ ಇದು. ನೆಕ್ಸ್ಟ್ ಇಲ್ಲೊಂದು ಏನಾಯಿತು ಇಲ್ಲೊಂದು ತೊಟ್ಟಿ, ಮಳೆ ಬಂದು ಏನಾಯಿತು, ಡ್ರಿಪ್ ಸುತ್ತಲಿಲ್ಲ. ಇದೊಂದು ತೊಟ್ಟಿ, ಇದ್ರದ್ದೊಂದು ಸ್ಟೋರಿ ಇದೆ. ನೀರಿದೆಯಲ್ಲ, ಇದೇನು ತಗಡು, ಹೌದಾ, ಇದೇನು ತಗಡು ಮುಚ್ಚಿದೀವಲ್ಲ, ಒಂದ್ಸಲಿ ಈ ತಗಡೊಳಗಡೆ ಹಾವಿತ್ತು ಗೈಸ್, ಹಾವು ಹೋಗ್ಬಿಟ್ಟಿತ್ತು. ಅದನ್ನು ತೆಗೆದು ಹೊಡೆದಿದ್ರು ಈ ತಗಡಲ್ಲಿ. ನೆಕ್ಸ್ಟ್ ಇದು ಒಲಿಗೆಲ್ಲ ಬೆಂಡು ಇದು. ಓಕೆ ನೋಡಿ, ವ್ಯೂ ನೋಡಿ ಹೆಂಗಿದೆ. ಓಪನ್ ಏರಿಯಾ ಇದು ಫುಲ್ಲು. ಇಲ್ಲೆಲ್ಲ ಮುಂಚೆ ತಗಡು ಇತ್ತು, ಇವಾಗ ಆ ತಗಡೆಲ್ಲ ತೆಗ್ದಿದ್ದಾರೆ ನೋಡಿ. ಇಲ್ಲೇ ಇದಾವೆ ತಗಡು. ಈ ತಗಡು ಏನಕ್ಕೆ ತೆಗೆದ್ರಪ್ಪಾಜಿ? ಎಸ್, ಇಲ್ಲಿ ಗೂಟಗಳೇನು ಇಟ್ಟಿದ್ರಲ್ಲ ಅವು ಮಳೆ ಬಂದು ಮುರ್ಕೊಂಡು ಹೋದಂತೆ, ಅದಕ್ಕೆ ಈ ತಗಡನ್ನೆಲ್ಲ ತೆಗೆದು ಇದನ್ನ ಓಪನ್ ಏರಿಯಾ ಥರ ಮಾಡಿಬಿಟ್ಟಿದ್ದಾರೆ. ಸಕಾಲಾಗಿದೆಯಲ್ಲ, ಒಳ್ಳೆ ವ್ಯೂ ನೋಡಿ, ಕ್ರೇಜಿಯಾಗಿದೆ. ಇಷ್ಟು ಈ ನಮ್ಮ ಮನೆದು ಹೋಮ್ ಟೂರ್ ಅಂದರೆ ಹೋಮ್ ಟೂರ್. ಸೊ ಮುಂಚೆ ಗೈಸ್ ಏನು ಗೊತ್ತಾ ಹೇಳ್ತೀನಿ ರೀ, ಫ್ಲಾಶ್ ಆನ್ ಆಯ್ತಿಲ್ಲ, ಮೊಬೈಲ್ ಹೀಟ್ ಆಗಿಬಿಟ್ಟು ಫ್ಲಾಶ್ ಆನ್ ಆಯ್ತಿಲ್ಲ. ಸೊ ಇವಾಗ ಹಂಗೆ ಮಾಡ್ತೀನಿ ನೋಡಿ. ಮುಂಚೆ ಗೈಸ್ ನಮ್ಮ ಮನೆ ಈ ಥರ ಇಲ್ಲೇನಿದು ಓಪನ್ ಏರಿಯಾ ಓಪನ್ ಐತಲ್ಲ, ಇಲ್ಲಿ ಮುಂಚೆಗಳು ಇಲ್ಲಿ ದನಗಳು ಕಟ್ತಾಯಿದ್ರು ಗೈಸ್. ಮುಂಚೆ ಇದೇನಿದೆಲ್ಲ ಫುಲ್ ಆಲ್ಟ್ರೇಷನ್ ಆಗಿರೋದು. ಅದಕ್ಕಿಂತ ಮುಂಚೆ ಸೊ ಇಲ್ಲಿ ದನ ಕಟ್ತಾಯಿದ್ರು. ಅಂದರೆ ಆ್ಯಕ್ಚುಲಿ ಇದು ದನಿ ಮನೆ ಗೈಸ್. ಇದೇನು ಏರಿಯಾ ಐತಲ್ಲ, ಈ ರೂಮೆಲ್ಲ ಇದು ಫುಲ್ ಇದಿಷ್ಟು ಇದೆಲ್ಲ ಈ ಅಡುಗೆ ಮನೆ. ಈ ಬಾಕ್ಲು ಏನಿದೆಯಲ್ಲ ಗೈಸ್, ಈ ಬಾಕ್ಲು ದಾಟಿದ ತಕ್ಷಣ ನಮ್ದು ಇದಷ್ಟು ದನಿ ಮನೆ. ಇದಿಷ್ಟು ದನಿ ಮನೆ, ಓಕೆನಾ. ಇಲ್ಲಿ ಫುಲ್ ದನಗಳನ್ನೆಲ್ಲ ಇಲ್ಲೇ ಬಿಡ್ತಾಯಿದ್ದು. ಇದಷ್ಟು ದನಿ ಮನೆ ನಮ್ಮದು. ಅದು ಹಿಂದ್ಗಡೆ ಏನಿದೆ ಅದೆಲ್ಲ ಹಂಗೆ ಇತ್ತು. ಇಲ್ಲಿ ಮತ್ತೆ ಅದು ಇಲ್ಲಿ ಹೊರಗಡೆ ದನಗಳು ಕಟ್ತಾಯಿದ್ದು. ಇದು ಒಳಗಡೆ ರೂಮ್ ಥರ ಇತ್ತು. ಇಲ್ಲಿ ದನಗಳನ್ನೆಲ್ಲ ಇಲ್ಲಿ ಕಟ್ತಾಯಿದ್ದು. ಸೊ ಅದಕ್ಕೋಸ್ಕರ ನೀವು ನೋಡಿರ್ಬೇಕಾರೆ ಇಲ್ಲಿ ನೋಡಿದ್ವೆಲ್ಲ ಅಡ್ಡ ಇದ್ದಾವೆ. ಇಲ್ಲಿ ದನಿ ಮನೆ ಮುಂಚೆ. ನೆಕ್ಸ್ಟು ಅದಾದಮೇಲೆ ಆ ಕಡೆ ಅಲ್ಲೇನು ಏಣಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಆ ಬಲ್ಪ್ ಏನಿದೆಯಲ್ಲ, ಆ ಬಲ್ಪ್ ಜಾಗದಲ್ಲಿ ಅಲ್ಲಿ ಬಾಕ್ಲು ಇತ್ತು, ಅಲ್ಲಿ ಅಡುಗೆ ಮನೆ ಇದ್ದಿದ್ದು. ಓಕೆ, ಇದೆಲ್ಲ ನಾರ್ಮಲ್ ಹಿಂಗೆ ಇತ್ತು. ಇಲ್ಲೊಂದು ಕಂಬ ಇತ್ತು ಸೆಂಟ್ರಲ್ಲಿ, ಇದೆಲ್ಲ ಹಿಂಗೆ ಇತ್ತು. ಈ ಕಡೆ ಇವಾಗ ಇಲ್ಲಿ ದನಿ ಮನೆ ಇತ್ತಲ್ಲ, ಇದೆಲ್ಲ ಫುಲ್ಲು, ಇದು ಫುಲ್ ಎಲ್ಲ ಅಡುಗೆ ಮನೆ ಮುಂಚೆ ಸ್ಟಾರ್ಟಿಂಗು. ಗೈಸ್ ನಮ್ಮ ಅಜ್ಜಿ ಬಂದವ್ರು ನೋಡಿ. ಇವಾಗ ಅಲ್ಲಿ ಆ ಮನೆಗೆ ಈ ಮನೇಲಿ ಯಾರೂ ಇಲ್ಲ ಅಂದ್ಬಿಟ್ಟು ಅಲ್ಲಿ ಆ ಮನೆಗೆ ಕಳಿಸಿದ್ದೆ. ಅಲ್ಲಿ ನಮ್ಮ ಅಮ್ಮವರು ಇದ್ರಲ್ಲ, ಸೊ ಊಟ ಮಾಡ್ಕೊಂಡು ಇವಾಗ ಬಂದಿದ್ದಾರೆ. ನನಗೆ ಟೀ ಮಾಡಿಕೊಡ್ತಾವ್ರೆ ಗೈಸ್ ನಮ್ಮ ಅಜ್ಜಿ.
ಏನಜ್ಜಿ ಟೀನಾ ಕಾಫಿನಾ ಅಲ್ಲಮ್ಮ ಟೀ. ಸೊ ಟೀ ಮಾಡ್ತೈತೆ, ಅದಕ್ಕೆ ಟೀ ಕುಡಿ ಅಂತ ಕುತ್ಕೊಂಡ್ಬಿಟ್ಟು ಇನ್ನು ಕುಂದಿಸಿದ್ದಾರೆ. ಟೀ ಕುಡಿದ್ಬಿಟ್ಟು ಹೋಗೋಣ. ಆಮೇಲೆ ಲೈಟ್ ಐ ಥಿಂಕ್ ಕರೆಂಟ್ ಬಂದಮೇಲೆ ನೋಡೋಣ. ಕರೆಂಟ್ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಅಲ್ಲಿ ಮನೆಯದ್ದು ವಿಡಿಯೋ ಮಾಡ್ತೀನಿ ಇಲ್ಲ ಬೇರೆ ಮಾಡ್ತೀನಿ ಏನೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ನಂದು. ನಾನು ಮಾಡಿದ್ಮೇಲೆ ಕನ್ಫರ್ಮ್ ಗೈಸ್. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದ್ಮೇಲೆ ಕನ್ಫರ್ಮ್. ಇವಾಗ ನಾನು ಹೇಳ್ಬೋದು ನಾನು ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅಲ್ಲಿ ಆ ಮನೇದು ವೀಡಿಯೋ ಹಾಕ್ತೀನಿ ಅಂತ ಗ್ಯಾರಂಟಿ ಇರಲ್ಲ. ನಾನು ಹೋಗಿ ವೀಡಿಯೋ ಬಂದಮೇಲೆ ಗ್ಯಾರಂಟಿ ನಿಮಗೆ. ಏನಮ್ಮ ಇದು ಒಣ ಕೊಬ್ಬರಿ ಗೈಸ್. ನಮ್ಮ ಅಜ್ಜಿ ಒಣ ಕೊಬ್ಬರಿ ಕೊಟ್ಟವ್ರೆ ತಿನ್ನೋದಕ್ಕೆ, ಬನ್ನಿ ತಿನ್ನೋಣ. ಟೀ ಮಾಡ್ತಿದ್ದಾರೆ ನಮ್ಮ ಅಜ್ಜಿ, ಟೀ ಕುಡಿಯೋಣ. ಅಷ್ಟೊಳಗೆ ಹೊರಗಡೆ ಒಂದು ಸ್ವಲ್ಪ, ಹೊರಗಡೆ ನಮ್ಮದು ಏರಿಯಾದೊಂದು ಸ್ಟೋರಿ ಇದೆ. ನಾವು ಚಿಕ್ಕವರಿದ್ದಾಗ ಅದ್ರದ್ದೊಂದು ವಿಡಿಯೋ ಮಾಡೋಣ ಬನ್ನಿ. ಅದ್ರದ್ದೊಂದು ಸ್ಟೋರಿ ಹೇಳ್ತೀನಿ ಬನ್ನಿ, ತೋರಿಸ್ಬಿಟ್ಟು. ಲೆಟ್ಸ್ ಗೋ ಗೈಸ್, ಬನ್ನಿ ಗೈಸ್. ಇದು ನಮ್ಮದು ಟಿಲ್ಲರ್ ಗೈಸ್. ಇದು ನಮ್ಮ ಚಿಕ್ಕಪ್ಪ ಓಡಿಸ್ತಾ ಇದ್ರು ಲಾಸ್ಟ್. ಇವಾಗ ನಮ್ಮ ಚಿಕ್ಕಪ್ಪ ಓಡಿಸ್ತಾರೆ, ನಮಗೆ ಬರಲ್ಲ, ನಮ್ಮ ತಮ್ಮ ಓಡಿಸ್ತಾನೆ. ಇದು ನಮ್ಮ ಏರಿಯಾ ಗೈಸ್, ಓಕೆನಾ. ಮುಂಚೆ ನಾವಿದ್ದಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಇದು ಫುಲ್ಲು ನೋಡಿ, ಇದು ಫುಲ್ಲು ಇದೆಲ್ಲ ನಮ್ಮ ಏರಿಯಾ ಫುಲ್ಲು, ಓಕೆನಾ. ಇಲ್ಲಿ ಒಂದು ಚಿಕ್ಕ ಗುಡಿ ಇದೆ ಗೈಸ್, ಇದ್ರ ಹೆಸರು ಭರಮಪ್ಪ ಅಂತ, ಓಕೆನಾ. ಸೊ ಇವಾಗೇನಿದು ಗೇಟ್ ಮಾಡಿಸಿದಾರಲ್ಲ ಗೈಸ್, ಇದು ಹೊಸ ಗೇಟ್ ಇವಾಗ ಮಾಡಿಸಿರೋದು. ಮುಂಚೆ ಹಳೇದಿತ್ತು, ಅದು ಮುರಿದೋಗಿದ್ದು. ಇಷ್ಟೊಂದು ದೊಡ್ಡದಿರಲಿಲ್ಲ, ಚಿಕ್ಕವಿದ್ದು, ಓಕೆನಾ. ಆದರೂ ಹಿಂಗೆ ಈ ಕಡೆ ಒಂದು ಎರಡು ಇರ್ತಿದ್ವು. ಅವನ್ನ ಅದರಲ್ಲಿ ಯಾವ್ದಾದ್ರು ಒಂದು ಇಲ್ಲ ಎರಡನ್ನ ತಗೊಂಬಂದು ನೋಡಿ, ಲೈಟಿಂಗ್ ಕಂಬ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ಇಟ್ಬಿಟ್ಟು ಇದು ಫುಲ್ಲು ಕ್ರಿಕೆಟ್ ಆಡ್ತೀವಿ. ಇದು ಇಟ್ಟು ಅದನ್ನು ನಾವು ವಿಕೆಟ್ ಥರ ಮಾಡ್ಕೊಳ್ತಿದ್ವಿ ಗೈಸ್, ವಿಕೆಟ್ ಓಕೆನಾ. ಅದನ್ನು ಇಲ್ಲಿ ಇಟ್ಬಿಟ್ಟು ಫುಲ್ ಕ್ರಿಕೆಟ್ ಆಡೋದು. ಈ ಏರಿಯಾ ಫುಲ್ ಕ್ರಿಕೆಟ್ ಆಡ್ತಿದ್ವಿ ಗೈಸ್ ನಾವು. ನಾನು, ನಮ್ಮ ತಮ್ಮವರೆಲ್ಲ, ನಮ್ಮ ತಂಗಿಯವರು, ಮತ್ತು ಯಾರಾದರೂ, ಮತ್ತು ನಮ್ಮ ಆಂಟಿ ಮಕ್ಕಳು ಅವರು ಬರ್ತಾ ಇದ್ರಲ್ಲ, ಅವ್ರನ್ನೆಲ್ಲರಿಗೂ ಕರ್ಕೊಂಡು ಕ್ರಿಕೆಟ್ ಆಡ್ತಿದ್ವಿ ಗೈಸ್. ಕ್ರಿಕೆಟ್ ಒಳ್ಳೆ ಮಜಾ ಇರ್ತಿತ್ತು. ಕ್ರಿಕೆಟ್ ಒಂದೆಲ್ಲ ಗೈಸ್, ನಾವು ಈ ಏರಿಯಾ ಫುಲ್ಲು ನಾವೇ. ಅವಾಗ ಯಾರೂ ಜಾಸ್ತಿ ಇಲ್ಲ ಈ ಏರಿಯಾದಲ್ಲಿ, ಯಾರೂ ಮಕ್ಕಳಿರಲಿಲ್ಲ, ಹುಡುಗರು ಚಿಕ್ಕವರು, ನಾವೇ ಅವಾಗ. ಸೊ ಇಲ್ಲಿ ಕ್ರಿಕೆಟು ಮತ್ತು ಲಗೋರಿ, ಬೆನ್ನಿಂಗೂರಿ, ಗೋಲಿ, ಹಲವಾರು ಏನೇನೋ ಅವಾಗ ಕುಂಟೆಬಿಲ್ಲೆ ಎಲ್ಲ ಆಡ್ತಿದ್ವಿ ಚಿಕ್ಕವರಿದ್ದಾಗಲ್ಲ. ಕುಂಟೆಬಿಲ್ಲೆ ಆಡ್ತಿದ್ವಿ. ಏನೇನೋ ತುಂಬ ಕ್ರೇಜಿಯಾಗಿರೋ ಕಳ್ಳ ಪೊಲೀಸು, ಜೂಟು ಮೂಟು ಏನೇನೋ ಇದ್ವಲ್ಲ ಅವಾಗಿಂದು. ಅವಾಗೆಲ್ಲ ನಾವು ಇದೇ ಏರಿಯಾದಲ್ಲಿ ಫುಲ್ ಆಡಿರೋದು. ಅವಾಗ ಇಲ್ಲಿ ಈ ಏರಿಯಾದಲ್ಲಿ ಯಾರು ಚಿಕ್ಕ ಮಕ್ಳು ಇರಲಿಲ್ಲ, ನಾವೇ ನಮ್ಮ ಮನೇಲಿ ಅಷ್ಟೇ ಇದ್ದಿದ್ದು. ಅವಾಗಿನ ಬೇರೆ ಯಾರು ಇರ್ತಿರ್ಲಿಲ್ಲ. ಯಾರು ಬೇರೆ ಆಟಕ್ಕೆ ಬರ್ತೀನಿ ಅಂತಿದ್ರು ಅವ್ರೆಲ್ಲರೂ ಕರ್ಕೊಂಡು ಆಟ ಆಡ್ತಿದ್ವಿ ಗೈಸ್. ಮತ್ತು ಇನ್ನೊಂದು ಏನಂದರೆ, ನಾವು ಕ್ರಿಕೆಟ್ ಆಡ್ತಿದ್ವಿ ಗೊತ್ತಾ, ಅವಾಗ ಬಾಲೆಲ್ಲ ಇಲ್ಲಿ ಮನೆ ಮೇಲೆಲ್ಲ ಹೋಗ್ತಿದ್ವು ಗೈಸ್. ಮನೆ ಮೇಲೆ ಫುಲ್, ಇಲ್ಲೆಲ್ಲ ಎಲ್ಲರ ಮನೆ ಮೇಲೂ ಫುಲ್ ಇಲ್ಲಿ ಸುತ್ತ ಏನಿದೆ ಅಲ್ಲ, ಎಲ್ಲರ ಮನೆ ಮೇಲೂ ನಿಮಗೆ ಗೊತ್ತಲ್ವ, ಇಷ್ಟೇ ನೋಡಿ ಜಾಗ ಇರೋದು, ಇಷ್ಟೇ ಹೊಡಿತಾ ಇದ್ವಿ. ಎಲ್ಲರ ಮನೆ ಮೇಲೂ ಹೋಗೋದು. ಅವ್ರು ಇಲ್ಲಿರೋ ಫುಲ್ ಏರಿಯಾ ಜನಗಳ ಹತ್ರ ಎಲ್ಲರ ಹತ್ರನೂ ಬೈಸ್ಕೊಂಡಿವಿ ಗೈಸ್. ಏನಕ್ಕಂದ್ರೆ ಹೊಡೆಯೋದು ಮೇಲ್ಗಡೆ, ಮತ್ತು ಅವರು ಸೌಂಡ್ ಬಿಡೋದು. ಇಲ್ಲ ಅಂದರೆ ಇವರು ಹಂಚುಗಳು ಹೊಡೆಯೋವು, ತಗಡೆ ಹೊಡಿತಿದ್ದು. ಸೊ ಬೈಯೋರವರು ಮನೆಗೆಲ್ಲ ಬಂದು ಬೈಯೋರು. ನಾವು ಮತ್ತು ಬಾಲೆ ಕೊಡ್ತಾ ಇರಲಿಲ್ಲ ಅಂದ್ಕೊಳ್ಳಿ, ಬಾಲೆ ಕೊಡ್ತಿರಲಿಲ್ಲ. ಮತ್ತು ಆಡಲ್ಲ ಅಂದ್ಬಿಟ್ಟು ಇಸ್ಕೊಳ್ಳೋದು, ಮತ್ತೆ ಆಡೋದು. ಇಲ್ಲಿ ಎಲ್ಲರ ಹತ್ರ ಬೈಸ್ಕೊಂಡು ಗೇಮ್ ಮಾಡಿದ್ವಿ ಗೈಸ್. ನೆಕ್ಸ್ಟ್ ಇಲ್ಲಿ ಈ ಥರ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಈ ಪ್ಲೇಸಿಗೆ ಬರ್ತಿದ್ವಿ ಒಂದೊಂದು ಟೈಮು. ನೋಡಿ ಈ ಕಡೆ ಇಲ್ಲೆಲ್ಲ ಇವಾಗೆಲ್ಲ ಈ ಥರ ಫುಲ್ ಇದೆಲ್ಲ ಖಾಲಿ ಇತ್ತು ಒಂದು ಸ್ವಲ್ಪ. ಇಲ್ಲಿ ಆಡ್ತಾಯಿದ್ವಿ, ಇಲ್ಲಿಂದ ಆ ಕಡೆ ಹೊಡಿತಿದ್ವಿ. ಇಲ್ಲೆಲ್ಲ ಫುಲ್ ಆಡಿವಿ. ಏರಿಯಾ ಫುಲ್ಲು ಮಜಾ ಇರೋದು ಗೈಸ್. ಅವಾಗಂದು ಕ್ರೇಜಿ ಮಜಾ ಮಾಡಿದ್ದೀವಿ ಅಂತ ತಿಳ್ಕೊಳ್ಳುವಾಗ ನಾವು ಸ್ಕೂಲ್ ಟೈಮಲ್ಲಿ. ನಾವು ಕಾರ್ಮೆಂಟಿಗೆ ಹೋಗೋ ಕಡ್ದಾಗಿಂದ ಇಲ್ಲಿ ಆಟ ಆಡ್ತಿದ್ವಲ್ಲ, ಸ್ಕೂಲು ಕಾರ್ಮೆಂಟು ಶಿಶ್ವಾರಕ್ಕೆ ಹೋಗೋ ಟೈಮ್ನೆಲ್ಲ ಆಡ್ತಿದ್ದು. ಅಲ್ಲಿಂದ ನಾವು ಇಲ್ಲಿ ಐ ಥಿಂಕ್ ನಾನು SLC ಇರೋವರೆಗೂ ಇಲ್ಲಿ ಆಟ ಆಡಿದ್ದೀನಿ. ಕ್ರಿಕೆಟು ಅದೆಲ್ಲ ಇಲ್ಲೆಲ್ಲ ಆಟ ಆಡಿದ್ದೀವಿ, ಬೈಸ್ಕೊಂಡಿವಿ. ಚಿಕ್ಕವರಿದ್ದಾಗ ಸ್ವಲ್ಪ ಬೈಯೋರು, ಆಮೇಲೆ ದೊಡ್ಡವರಾಗೂ ಜಾಸ್ತಿ ಬೈತಿದ್ರು. ಏನು ದೊಡ್ಡದಾಗಿ ಅವ್ರ ಚಿಕ್ಕ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡ್ತೀವಿ ಅಂತ ಎಲ್ಲ ಬೈತಿದ್ರು ಫುಲ್ಲು. ನಾವು ಆಗ್ರಿ ಅಂದ್ಕೊಂಡು ಬೈಸ್ಕೊಂಡು ಸುಮ್ಮನೆ ಆಡ್ತಾಯಿದ್ವಿ. ಹ್ಞೂ ಅನ್ನೋದು, ಮತ್ತೆ ಆಡೋದು, ಮತ್ತೆ ಸ್ಟಾರ್ಟ್ ಮಾಡೋದು. ಮಜಾ ಕ್ರೇಜಿಯಾಗಿರ್ತೈತೆ. ಬನ್ನಿ, ನಮ್ಮ ಅಜ್ಜಿ ಟೀ ಆಯಿತು ಅನಿಸುತ್ತೆ, ಕುಡಿಯಪ್ಪ ಗೈಸ್. ಟೀ ರೆಡಿಯಾಗಿದೆ, ಬನ್ನಿ ನಮ್ಮ ಅಜ್ಜಿ ಕೊಡ್ತಾರೆ ಇವಾಗ. ಕುಡಿದ್ಬಿಟ್ಟು
ಹೋಗೋಣ. ಲೆಟ್ಸ್ ಗೋ. ಹಾಂ ಬರ್ತದ ನಾಟ್ಯ ಸುಲಿಯೋಕೆ ಹೋಗ್ತದ ಗೊತ್ತಿಲ್ಲ, ನೋಡೋಣ ಹೇಳ್ತೀನಿ. ಹಪ್ಪಳ ಇಲ್ಲೆಲ್ಲ ಇಟ್ಟಿದ್ದಲ್ಲ ಸಾಕು. ಗಾಯ್ಸ್ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಗಾಯ್ಸ್. ಇವಾಗ ನೋಡಿ ಇದು ಹೆಸರೇನು? ರಾಖಿ. ರಾಖಿನಾ ಗೈಸ್? ರಾಖಿ ನೋಡಿ ನಮ್ಮ ಚಿಕ್ಕಪ್ಪ ಇಟ್ಕೊಂಬಂಡಿದ್ದಾರೆ ಒಳಗಡೆ ಬಿಟ್ಟಾರೆ ಕರ. ಅಯ್ಯ ಹೌದಾ ರಾಖಿ ಅಂತೆ, ರಾಖಿ. ಕರೆಂಟ್ ಬೇರೆ ಹೋಗ್ಬಿಟ್ಟಿದ್ದಾವೆ ಗೈಸ್, ಕರೆಂಟ್ ಹೋಗಿದ್ದಾವಿಲ್ಲ, ನಾನು ಕ್ಲೀನಾಗಿ ಇನ್ನೂ ತೋರಿಸ್ತಾ ಇದ್ದೆ ಚೆನ್ನಾಗಿ. ಮತ್ತೆ ಕಾಲೆತ್ತು ಒಡ್ಗಿಟ್ಟಿತ್ತಪ್ಪ, ಕತ್ಲಲ್ಲ ಕಾಣಿಸ್ತಿಲ್ಲ ಅದಕ್ಕೆ. ಓ ಅಲ್ಲೋಗಲ್ಲಿ ಬೆಳಕಲ್ಲ, ಬೆಳಕು ಇಲ್ಲಿ ಕಾಣಿಸ್ತು, ಕೇಳ್ಕೊ ನಮ್ಮ ಕಡೆ ಇಲ್ಲೇ ನೋಡಿ ಕತ್ಲಲ್ಲ ಪಜ್ಜಿ, ಅದಕ್ಕೆ ಗೊತ್ತಾಗ್ತಿಲ್ಲ ಅದಕ್ಕೆ. ಅರ್ಧ ಮೈ ಮೇಲೆ ಆಡ್ತದ. ಓ ಗೈಸ್ ನೋಡಿ ಕ್ರೇಜಿ ಕ್ರೇಜಿ ನೋಡಿ ನಮ್ಮ ಚಿಕ್ಕಪ್ಪ ಕರ. ಎಲ್ರಿಗೂ ಹಂಗೇನಾ ನೀ ಕಲ್ಸಿಯ? ಹಾಂ ಗೈಸ್ ನೋಡಿ ಕ್ರೇಜಿ. ಕರೆಂಟ್ ಇಲ್ಲ, ಅದಕ್ಕೆ ಕರೆಕ್ಟ್ ಅಷ್ಟು ಗೊತ್ತಾಗ್ತಿಲ್ಲ, ಇಲ್ಲ ಅಂದ್ರೆ ಇತ್ತು. ಇಲ್ಲಿ ನಾನು ಬೆಳಕು ಆನ್ ಮಾಡಿ ನಾ ಟಾರ್ಚ್ ಅದಕ್ಕೆ ನನ್ನ ಹತ್ರ ಬರ್ತೈತೆ ನೋಡಿ. ನಮ್ಮ ಚಿಕ್ಕಪ್ಪ ಎಲ್ಲಿ ಹೋಗ್ತಾರೋ ಅವ್ರ ಹಿಂದೆನೇ ಹೋಗ್ತದೆ. ಎಲ್ಲೋ ಹೊಡಿತು ನೋಡಿ, ಇವಾಗ ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ ನೋಡಿ. ನೋಡಿ ಹೋಯ್ತು. ಏನೋ ತಿಂತು. ಇಲ್ಲಿ ಬೆಳಕು ಹಿಡ್ದಿನಲ್ಲ ನಾನು, ಅದಕ್ಕೆ ನನ್ನ ಹತ್ರ ಬರ್ತೈತೆ. ನಡಿ 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 ಹೋಗ, ನಡಿ ನಡಿ ನಡಿ. ಹೊರಗಡೆ ಹೋಗ್ತದ ಫುಲ್. ನಡಿ ನಡಿ ಸಾಕು, ಬೆಳಕು ಐತಲ್ಲ ಅದಕ್ಕಿತ್ಲ ಬರುತ್ತೆ. ನಡಿ ಹೋಗೋಣ, ನಡಿ ನಡಿ ನಡಿ, ನೀನು ಜಾಗ ನಡಿ ನೀನು. ಆರ್ಸ್ ಚಿಕ್ಕಪ್ಪ ಇವಾಗ ಮೇವು ಹಾಕ್ತವ್ರೆ ಹಸಿಗೆ. ಓಕೆ ಗೈಸ್, ಇದಿಷ್ಟು ಈ ಮನೆಯ ಹೋಮ್ ಟೂರ್ ಆಗಿತ್ತು. ಐ ಹೋಪ್ ಎಲ್ಲರೂ ಈ ಲಾಗ್ನ ಕೊನೆ ತನಕ ನೋಡಿರ್ತೀರಾ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.